ಸುಂದರ ಸಮುದ್ರದಲ್ಲಿ ಸುವರ್ಣ ಎಂಬ ಚಿನ್ನದ ಮೀನು ವಾಸಿಸುತ್ತಿತ್ತು. ಅದರ ದೇಹವು ಬಂಗಾರದಂತೆ ಹೊಳೆಯುತ್ತಿತ್ತು. ತನ್ನ ಸೌಂದರ್ಯದ ಬಗ್ಗೆ ಅದಕ್ಕೆ ತುಂಬಾ ಹೆಮ್ಮೆಯಿತ್ತು. ಒಂದು ದಿನ ಸುವರ್ಣ ಸಮುದ್ರದ ಆಳದಲ್ಲಿ ಒಂದು ಮುತ್ತಿನ ಗುಹೆಯಿದೆ ಎಂದು ಕೇಳಿತು. ಆ ಗುಹೆಯಲ್ಲಿ ಅಮೂಲ್ಯವಾದ ನಿಧಿ ಅಡಗಿದೆ ಎಂಬ ಮಾತು ಎಲ್ಲೆಡೆ ಹರಡಿತ್ತು. ನಾನು ಆ ನಿಧಿಯನ್ನು ಕಂಡುಹಿಡಿದು ಸಮುದ್ರದ ಅತ್ಯಂತ ಶ್ರೀಮಂತ ಮೀನು ಆಗುತ್ತೇನೆ ಎಂದು ಸುವರ್ಣ ನಿರ್ಧರಿಸಿತು. ಅದು ಪ್ರಯಾಣವಾರಂಭಿಸಿತು. ದಾರಿಯಲ್ಲಿ ಒಂದು ವೃದ್ಧ ಆಮೆ ಸಿಕ್ಕಿತು. ಮಗುವೆ, ನಿಧಿಗಿಂತ ಜ್ಞಾನ ಮತ್ತು ಸ್ನೇಹವೇ ದೊಡ್ಡ ಸಂಪತ್ತು ಎಂದು ಆಮೆ ಸಲಹೆ ನೀಡಿತು. ಆದರೆ ಸುವರ್ಣ ಆ ಮಾತನ್ನು ಲೆಕ್ಕಿಸಲಿಲ್ಲ. ಹಾಗೆ ಮುಂದೆ ಸಾಗಿತು. ಮುಂದೆ ಹೋಗುವಾಗ ಬಲವಾದ ನೀರಿನ ಪ್ರವಾಹದಲ್ಲಿ ಸುಳಿಯಲ್ಲಿ ಅದು ಸಿಲುಕಿ ಗಿಡದ ಬೇರುಗಳಿಗೆ ಸಿಲುಕಿಕೊಂಡಿತು. ಆಗ ಕೆಲವು ಸಣ್ಣ ಮೀನುಗಳು ಸೇರಿ ಸುವರ್ಣನನ್ನು ರಕ್ಷಿಸಿದವು. ಸುವರ್ಣ ತನ್ನ ಪ್ರಯಾಣ ಮುಂದುವರಿಸಿ ಕೊನೆಗೆ ಮುತ್ತಿನ ಗುಹೆಯನ್ನು ತಲುಪಿತು. ಆದರೆ ಅಲ್ಲಿ ಮುತ್ತುಗಳನ್ನು ಬಿಟ್ಟರೆ ಯಾವುದೇ ಚಿನ್ನದ ನಿಧಿ ಇರಲಿಲ್ಲ. ಗುಹೆಯ ಗೋಡೆಯ ಮೇಲೆ ಒಂದು ಬರಹ ಮಾತ್ರ ಇತ್ತು: ನಿನ್ನನ್ನು ರಕ್ಷಿಸಿದ ಸ್ನೇಹಿತರು ಮತ್ತು ನಿನಗೆ ದಾರಿ ತೋರಿಸಿದವರು ನಿಜವಾದ ನಿಧಿ. ಆಗ ಸುವರ್ಣಗೆ ತನ್ನ ತಪ್ಪಿನ ಅರಿವಾಯಿತು. ಅದು ಹಿಂದಿರುಗಿ ತನ್ನ ಸ್ನೇಹಿತರಿಗೆ ಧನ್ಯವಾದ ಹೇಳಿತು ಮತ್ತು ಎಲ್ಲರೊಂದಿಗೆ ಸಂತೋಷದಿಂದ ಬದುಕಿತು. ಈ ಕಥೆಯ ನೀತಿ ಏನಿದ್ರೆ, ಚಿನ್ನ ಮತ್ತು ಸಂಪತ್ತಿಗಿಂತ ಸ್ನೇಹ, ಸಹಾಯ ಮತ್ತು ಜ್ಞಾನವೇ ಜೀವನದ ನಿಜವಾದ ನಿಧಿ.